ಇಲ್ಲಿಗೆ ನಿಮ್ಮನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ಸಮಸ್ಯೆಗಳು ಇಲ್ಲ. ಡೆಫಿನೆಟ್ಲಿ ಸರ್, ಅವ್ರ ಕನಸಿನ ಮನೆ ಯಾವ ರೀತಿ ಬೇಕು ಅನ್ನೋದಕ್ಕೆ ನೀವೇ ಡಿಸೈನ್ ಕೊಟ್ಟು ನೀವು ಮಾಡಿಸ್ಕೊಡ್ತೀವಿ. ಇವಾಗ ಬೇರೆ ಕಂಪ್ನಿಗಳದ್ದು ಅಷ್ಟೇ, ಇವಾಗ ಕನ್ಸ್ಟ್ರಕ್ಷನ್ ಗೆ ಸಪರೇಟ್ ಇರುತ್ತೆ, ಇಂಟೀರಿಯರ್ ಗೆ ಸಪರೇಟ್ ಇರುತ್ತೆ. ನಾವು ಅದನ್ನ ಈಸಿ ಮಾಡಬೇಕು ಅಂತಾನೆ ಕನ್ಸ್ಟ್ರಕ್ಷನ್ ವಿತ್ ಇಂಟೀರಿಯರ್ ಕೂಡ ನಾವು ಮಾಡ್ತಾ ಇದೀವಿ. ಇವಾಗ ರೆಂಟಲ್ ಪರ್ಪಸ್ ಮಾಡ್ತಿದಾರೋ ಇಲ್ಲ ಅಂತಂದ್ರೆ ಒಂದು ಅವರು ಇರೋದಕ್ಕೆ ಅಂತ ಓನ್ ಪರ್ಪಸ್ ಮಾಡ್ತಿದಾರೋ ಅದೆಲ್ಲದಕ್ಕೂ ಡಿಸೈಡ್ ಮಾಡ್ಕೊಂಡು ಅದ್ರ ಪ್ರಕಾರನೇ ಕಸ್ಟಮೈಸ್ ಮಾಡ್ತೀವಿ. ಎಷ್ಟು ಟೈಮ್ ತಗೊಂತೀರಾ ಸರ್ ನಿಮ್ಗೆ ಒಂದ್ ಮನೆ? ಯೂಶಲಿ ಸರ್ 30-40 ಮನೆ ಕಟ್ಟಕ್ಕೆ ಅಂದ್ರೆ ನಮಗೆ 1 year ಟೈಮ್ ಬೇಕೇ ಬೇಕು. ಎಷ್ಟು ವರ್ಷದಿಂದ ಈ RCC ಕಂಪನಿ ಗ್ರಾಹಕರಿಗೆ ಸೇವೆಗಳನ್ನ ಕೊಡ್ತಾ ಇದೆ ಸರ್? ಆಲ್ಮೋಸ್ಟ್ ನಾವು ಒಂದು 2019 ಇಂದ ಮಾಡ್ತಾ ಇದ್ದೀವಿ ಸರ್. ಟೋಟಲ್ ಎಷ್ಟು ಮನೆ ಮಾಡಿರ್ಬೋದು ಸರ್? ಟೋಟಲ್ ಸರ್ ಇವಾಗವರೆಗೂ ಒಂದು 54-55 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಯಾವುದೇ ತರದ ಹಿಡನ್ ಚಾರ್ಜಸ್ ಇಲ್ಲ. 9 ಪ್ಯಾಕೇಜಸ್ ಮಾಡಿದೀವಿ ಸರ್. ಟೋಟಲ್ 9 ಪ್ಯಾಕೇಜಸ್ ಇದೆಯಾ? ಯಾವ ಕಂಪ್ನಿನಲ್ಲೂ ನನ್ನ ಪ್ರಕಾರ ಇಲ್ಲ ಅಂತ ಅನ್ಕೊಂತೀನಿ. ಹೌದು, ನಾನು 1 2 3 ಕೇಳಿದ್ದೆ. 1 2 3 ಇಟ್ಕೊಂತಾರೆ ಅಷ್ಟೇನೆ ಸರ್. ಇವಾಗ 9 ಪ್ಯಾಕೇಜಸ್ ನ ಮೇಂಟೈನ್ ಮಾಡೋದು ಎಲ್ಲರಿಗೂ ಡಿಫಿಕಲ್ಟ್. ಸೊ ಹಂಗಾಗಿ ವೆರಿ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಮಾಡಕ್ ಆಗದೇ ಇರೋ ರೇಟ್ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ 1575 ರೂಪಾಯಿಂದ ಮಾಡ್ತಾ ಇದೀವಿ ಸರ್. ಸರ್ ಎಲ್ಲಾ ಪ್ಯಾಕೇಜಸ್ ಅವ್ರಿಗೆ ಕಸ್ಟಮೈಸ್ ಕೊಟ್ಬಿಡ್ತೀವಿ. ಇದ್ ತೊಗೊಂಡ್ರೆ ಇದು ಬರುತ್ತೆ, ಇದ್ ತೊಗೊಂಡ್ರೆ ಇದು ಬರುತ್ತೆ ನಿಮ್ಗೆ. ಬೆಂಗಳೂರು ತುಮಕೂರು ನಡೀತಾ ಇದೆ, ತುಮಕೂರಲ್ಲೂ ಪ್ರಾಜೆಕ್ಟ್ಸ್ ರನ್ನಿಂಗ್ ಇದೆ. ಅಂಡ್ ಇವಾಗ ನಾವು ಯುಗಾದಿಯಿಂದ ಮೈಸೂರು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಅದು ಕೂಡ ಒಂದು ಬೆಸ್ಟ್ ಥಿಂಗ್, ಒಂದು ಟಫ್ ರೇಟ್ ಅಂತಾನೆ ಹೇಳ್ಬೋದು ಸರ್. ಯಾಕಂದ್ರೆ ನಮ್ ರೇಟ್ ಮಾಡೋದು ತುಂಬಾನೇ ಡಿಫಿಕಲ್ಟ್ ಇದೆ. ಆ ರೇಟ್ ಅಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದೀವಿ, ಎಂಡ್ ಟು ಎಂಡ್ ಸರ್ವಿಸ್ ಕೊಡ್ತಾ ಇದೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನೀವೇನಾದರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ನಾವು ಈಗಾಗಲೇ ಸುಮಾರು ವಿಡಿಯೋಸ್ಗಳನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪ್ರಸಾರ ಮಾಡಿದ್ದೀವಿ. ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಬ್ಬರು ಸ್ಪೆಷಲ್ ಪರ್ಸನನ್ನು ಪರಿಚಯ ಮಾಡಿಕೊಡ್ತೀನಿ. ನಿಮ್ಮ ಕನಸಿನ ಮನೆಯನ್ನು ಕಟ್ಟೋದಕ್ಕೆ ಇವರು ಮತ್ತು ಇವರ ಸಂಸ್ಥೆ ಸಿಕ್ಕಾಪಟ್ಟೆ ಕೆಲಸಗಳನ್ನು ಮಾಡ್ತಾ ಇದೆ. ಇವರ ಸಂಸ್ಥೆಯ ಹೆಸರು RCC ಅಂಥೇಳಿ, ಅಂದರೆ ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅಂತ ಒಂದು ನೇಮ್ ಇದೆ. ಸೊ ಇದನ್ನು ಶಾರ್ಟ್ ಫಾರ್ಮಲ್ಲಿ ನಾನು RCC ಅಂತ ಕರೆದೆ. ಈಗ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜನರಿಗೆ RCC ಅನ್ನುವಂಥ ಸಂಸ್ಥೆ ಬಗ್ಗೆ ಗೊತ್ತು. ಆದರೆ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರಿಗೂ ಇದು ಗೊತ್ತಾಗಬೇಕು. ಸೊ ನಿಮಗೇನಾದರೂ ಮನೆ ಕಟ್ಕೋಬೇಕು ಅಥವಾ ನಿಮ್ದೇನಾದರೂ ಕನ್ಸ್ಟ್ರಕ್ಷನ್ಸ್ ಇದ್ದರೆ ಇವರಿಗೆ ನೀವು ಹೇಳಬಹುದು ಅಂತಾನೆ ಈ ಒಂದು ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಸಂಸ್ಥೆಯ ಬಗ್ಗೆ, ಅವರ ಬಗ್ಗೆ ಮತ್ತು ಅವರ ಕೆಲಸ ಕಾರ್ಯಗಳೆಲ್ಲದರ ಬಗ್ಗೆ ಒಂದಿಷ್ಟು ಮಾತಾಡುವನಿದ್ದೀನಿ ನಾನು. ಈ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿ. ಯಾರಾದರೂ ಮನೆ ಕಟ್ಕೋಬೇಕು ಅಥವಾ ಮನೆ ಕಟ್ಟಬೇಕು ಅಥವಾ ನಿಮ್ಮ ಕನಸಿನ ಮನೆ ನೀವು ಅಂದ್ಕೊಂಡ ಹಾಗೆ ಬಿಲ್ಡ್ ಆಗಬೇಕು ಅಂತ ಇದ್ದರೆ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡಿ. ಜೊತೆಗೆ ಈ ಕಾರ್ಯಕ್ರಮವನ್ನು ಎಲ್ರಿಗೂ ತಲುಪಿಸಿ ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ RCC ಸಂಸ್ಥೆಯ ಫೌಂಡರ್ ಆಗಿರುವಂತಹ ಹನುಮಂತ ಟಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ ಸರ್. ತುಂಬ ಖುಷಿ ಆಯಿತು ಸರ್. ನಿಮ್ಮ ಕೆಲವೊಂದು ಕನ್ಸ್ಟ್ರಕ್ಷನ್ಸ್ ವಿಡಿಯೋಗಳನ್ನು ನಾನು ನೋಡಿದ್ದೆ. ತುಂಬ ಅದ್ಭುತವಾದ ಮನೆ, ಕಡಿಮೆ ಬಜೆಟಲ್ಲಿ ಕೈಗೆಟುಕುವ ದರದಲ್ಲಿ ಮಾಡಿಕೊಡ್ತಿದ್ದೀರಾ ಅನ್ನೋದು ಗೊತ್ತಾಯ್ತು. ಹಾಗಾಗಿ ಇವತ್ತು ಹೆಗ್ಗದ್ದೆ ಸ್ಟುಡಿಯೋನ ನಿಮ್ಮ ಒಂದು ಕಚೇರಿ ಒಳಗಡೆ ಕರ್ಕೊಂಡು ಬಂದಿರುವಂಥದ್ದು. ಸೊ ನನಗೆ ಸ್ಪೆಷಲಿ ಇವತ್ತು ನಿಮ್ಮನ್ನ ನಮ್ಮ ಒಂದು ವೀಕ್ಷಕರಿಗೆ ಇಂಟ್ರೊಡಕ್ಷನ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಾನು ಹೇಳಿದೆ RCC ಅಂತ. ಸೊ ನಾವೀಗ ಬೇರೆ ಬೇರೆ ಎಲ್ಲ ACC ಇರ್ಬೋದು ಅಥವಾ ಬೇರೆ ಬೇರೆ ಏನೇನೋ ನೋಡಿದ್ವಿ. ಇದು RCC ಫಸ್ಟ್ ಟೈಮ್ ನಾನು ಕೇಳ್ತಿರೋದು. ಏನಿದು RCC ಅಂತ ಒಂದು ಟೈಟ್ಲ್? RCC ಅಂದ್ರೆ ಆಕ್ಚುಲಿ ನಮ್ದು ಕಂಪನಿ ನೇಮ್ ಬಂದ್ಬಿಟ್ಟು ರಿಲಯಬಲ್ ಕನ್ಸಲ್ಟೆಂಟ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ, ಅದನ್ನ ಇವಾಗ ನಾವು ಬ್ರ್ಯಾಂಡಿಂಗ್ ನೇಮ್ ಆಗಿ RCC ಅಂತ ಪ್ರಮೋಟ್ ಮಾಡ್ತಾ ಇದೀವಿ. ಅಂಡ್ ರೈಟ್ ನಾವು ಎಲ್ಲ ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಲಿ ಎಲ್ಲ ಕಡೆನೂ ನಾವು RCC ಅಂತ ಪ್ರಮೋಟ್ ಮಾಡ್ತಾ ಇದೀವಿ. ಅಂಡ್ ತುಂಬಾ ಖುಷಿ ಆಗ್ತಿದೆ ಸರ್, ಯಾಕಂದ್ರೆ ಇವಾಗ ನೀವು ಬಂದಿರೋದು ಕೂಡ ನಮಗೆ ಅದು ನಮ್ಮನ್ನ ಗುರುತಿಸಿ ಬಂದಿರೋದಕ್ಕೆ ನಮ್ಗೆ ಅದೊಂಥರ ತುಂಬಾ ಇಲ್ಲ. ನನ್ನ ಉದ್ದೇಶ ತುಂಬಾ ನೀಟ್ ಅಂಡ್ ಕ್ಲಿಯರ್ ಆಗಿದೆ ಸರ್. ನಮ್ಮಲ್ಲಿ ಮನೆ ಕಟ್ಟೋರು ತುಂಬಾ ಜನ ತಡ್ಕಾಡ್ತಿರ್ತಾರೆ, ಹುಡುಕಾಡ್ತಿರ್ತಾರೆ, ಓಡಾಡ್ತಿರ್ತಾರೆ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳಿರುತ್ತೆ. ಒಂದಿಷ್ಟು ಬಜೆಟ್ ಅಲ್ಲಿ ನಾನು ಮನೆ ಕಟ್ಟಬೇಕು ಅಂತ ಹೊರಡ್ತಾರೆ, ಅದು ಇನ್ನೇನೋ ಆಗುತ್ತೆ ಅಥವಾ ಐಡಿಯಾಗಳು ಕರೆಕ್ಟ್ ಆಗಿ ಸಿಗಲ್ಲ, ಪ್ಲಾನಿಂಗ್ಗಳು ಸಿಗಲ್ಲ. ಸೊ ಇವೆಲ್ಲದಕ್ಕೂ RCC ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ಯಾವುದೇ ಸಮಸ್ಯೆಗಳಿಲ್ಲ ಅಲ್ವಾ ಸರ್? ಇಲ್ಲಿಗೆ ನಿಮ್ಮನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ಸಮಸ್ಯೆಗಳು ಇಲ್ಲ. ಡೆಫಿನೆಟ್ಲಿ ಸರ್. ಅವ್ರ ಕನಸಿನ ಮನೆ ಯಾವ ರೀತಿ ಬೇಕು ಅನ್ನೋದಕ್ಕೆ ನೀವೇ ಡಿಸೈನ್ ಕೊಟ್ಟು ನೀವು ಮಾಡಿಸ್ಕೊಡ್ತೀವಿ. ಓಕೆ. ಹೆಂಗೆ ಸರ್ ಈಗ ಒಂದ್ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಏನೆಲ್ಲ ಪ್ರೋಸೆಸ್
ಗಳು ನಡೆಯುತ್ತೆ ನಿಮ್ಮಲ್ಲಿ? ಸರ್ ನಮ್ದ್ರಲ್ಲಿ ಅಂತಂದ್ರೆ ಯೂಶಲಿ ಮನೆ ಕಟ್ಟೋದಿಕ್ಕೆ ಡೇ 1 ಇಂದ ಏನೇನ್ ಬೇಕಲ್ಲ ಎಂಟೈರ್ ಥಿಂಗು ನಮ್ಮ ಹತ್ರ ರೆಡಿ ಇದೆ ಸರ್. ಓಕೆ. ಅಂದ್ರೆ ಇವಾಗ ಕನ್ಸ್ಟ್ರಕ್ಷನ್ ಪ್ಯಾಕೇಜ್ ಸಪರೇಟ್ ಆಗಿದೆ. ಅದನ್ನ ಬಿಟ್ಟು ಇವಾಗ ಫಸ್ಟ್ ಇವಾಗ ನೋಡಿ BBMP ಲಿಮಿಟ್ ಅಲ್ಲಿ ಕಟ್ಟಬೇಕು ಅಂತ ಹೇಳಿದ್ರೆ BBMP ಸ್ಯಾಂಕ್ಷನ್ ಪ್ಲಾನ್ ತಗೋಬೇಕಾಗುತ್ತೆ. ಪಂಚಾಯತಿ ಲಿಮಿಟ್ ಅಲ್ಲಿ ಅದರದೇ ಆದ ಪ್ಲಾನ್ ಮತ್ತೆ ಎಸ್ಟಿಮೇಷನ್ಸ್ ಗಳು ಕೊಡಬೇಕಾಗುತ್ತೆ. ಅದನ್ನೆಲ್ಲ ನಾವೇ ರೆಡಿ ಮಾಡಿ ಕೊಟ್ಬಿಡ್ತೀವಿ. ಕಸ್ಟಮರ್ಗೆ ಎಂಡ್ ಟು ಎಂಡ್ ಡೇ 1 ಇಂದ ಡೇ ಎಂಡ್ ಗಂಟೆ ಏನೇನ್ ಬೇಕಲ್ಲ ಸರ್, ಅದಷ್ಟು ಪ್ರೋಸೆಸ್ ನಮ್ದ್ರಲ್ಲೇನೆ ಇದೆ ಸರ್. ಯಾವ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಿಸೈನ್ ಇರ್ಲಿ, ಡ್ರಾಯಿಂಗ್ಸ್ ಇರ್ಲಿ, ಪ್ರತಿ ಸ್ಟೇಜ್ ಬೈ ಸ್ಟೇಜ್ ಕೂಡ ಡೀಟೇಲ್ ಆಗಿ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಕನ್ಸ್ಟ್ರಕ್ಷನ್ ನೀಡ್ಸ್ ಗೆ ಅಂತಂದ್ರೆ ಏನ್ ತಪ್ಪಾಗಲ್ಲ ಸರ್. ಇವಾಗ ಬೇರೆ ಕಂಪ್ನಿಗಳದ್ದು ಅಷ್ಟೇ, ಇವಾಗ ಕನ್ಸ್ಟ್ರಕ್ಷನ್ ಗೆ ಸಪರೇಟ್ ಇರುತ್ತೆ, ಇಂಟೀರಿಯರ್ ಗೆ ಸಪರೇಟ್ ಇರುತ್ತೆ. ನಾವು ಅದನ್ನ ಈಸಿ ಮಾಡ್ಬೇಕು ಅಂತಾನೆ ಕನ್ಸ್ಟ್ರಕ್ಷನ್ ವಿತ್ ಇಂಟೀರಿಯರ್ ಕೂಡ ನಾವು ಮಾಡ್ತಾ ಇದೀವಿ ಸರ್. ಎವ್ರಿಥಿಂಗ್ ಇವಾಗ ಇಂಟೀರಿಯರ್ ಮತ್ತೆ ಹುಡುಕಾಡಬೇಕು, ಮತ್ತೆ ಒದ್ದಾಡಬೇಕು, ಅದಕ್ಕೆ ಅಂತ ಸಪರೇಟ್ ಬಜೆಟ್ ಎಷ್ಟು ಹೋಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋದಿರಲ್ಲ. ಡೇ 1 ಅಲ್ಲೇ ಎಲ್ಲ ಡಿಸೈಡ್ ಮಾಡ್ಕೊಟ್ಬಿಡ್ತೀವಿ ಸರ್. ಇಷ್ಟು ಬಜೆಟ್ ಅಲ್ಲಿ ಇಷ್ಟು ಮಾಡ್ತಿದೀವಿ ಅಂತ ಹೇಳಿ ಹೇಳಿದ ಬಜೆಟ್ ಗೆ ಮಾಡ್ತೀರಾ? ಹೇಳಿದ ಬಜೆಟ್ ಅಲ್ಲೇನೆ ಮಾಡ್ಕೊಡ್ತೀವಿ ಸರ್. ಅಂಡ್ ಯೂಶಲಿ ಕನ್ಸ್ಟ್ರಕ್ಷನ್ ಎಕ್ಸ್ಕಲೇಷನ್ಸ್ ಕಾಮನ್ ಆಗಿ ಇದ್ದೇ ಇರುತ್ತೆ. ಅಂದ್ರೆ ಲೈಕ್ ನಾಮಿನಲಿ 1 ಇಯರ್ ಇಂದ 1 ಇಯರ್ಗೆ ಒಂದು 5 to 7% ನಾರ್ಮಲ್ ಆಗಿ ರೇಟ್ಸ್ ಬೆಳೆಯುತ್ತೆ. ಅಂತದ್ದು ಇವಾಗ ಒಂದು ಕಾಮನ್ ಆಗಿ ಒಂದು 4 to 5% ಡಿವಿಯೇಷನ್ಸ್ ಕಾಮನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ನಾವು ಅದನ್ನ ರಾಂಗ್ ಕಮಿಟ್ಮೆಂಟ್ ಮಾಡಲ್ಲ ಕಸ್ಟಮರ್ಗೆ. ಇವಾಗ ನಾವೇನೋ ಒಂದು ರೇಟ್ ಹೇಳಿದೀವಿ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಏನೇನ್ ಎಕ್ಸ್ಟ್ರಾ ಹೋಗ್ಬೋದು ಅಂತಾನು ನಾವು ಡೇ 1 ಅಲ್ಲೇ ಇನ್ಫಾರ್ಮೇಶನ್ ಕೊಡ್ಬಿಡ್ತೀವಿ. ಅಂಡ್ ಅದಕ್ಕೆ ಅದು ಇವಾಗ ಪರ್ಟಿಕ್ಯುಲರ್ಲಿ ಈಗ ಪ್ಯಾಕೇಜ್ ಬಿಟ್ಟು ಏನೇನ್ ರೇಟ್ಸ್ ಇರುತ್ತೆ, ಯಾವ್ದನ್ನ ವರ್ಕ್ ಮಾಡ್ಕೊಂಡ್ರೆ ಎಷ್ಟು ಬಜೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೇ 1 ಅಲ್ಲೇ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ ಸರ್. ಅಂಡ್ ಇವಾಗ ಒಬ್ರು ಮನೆಗೆ ಇವಾಗ ಅವ್ರ ನೀಡ್ಸ್ ಪ್ರಕಾರ ಇವಾಗ ರೆಂಟಲ್ ಪರ್ಪಸ್ ಮಾಡ್ತಿದಾರೋ, ಇಲ್ಲ ಅಂತಂದ್ರೆ ಒಂದು ಅವರು ಇರೋದಕ್ಕೆ ಅಂತ ಓನ್ ಪರ್ಪಸ್ ಮಾಡ್ತಿದಾರೋ, ಅದೆಲ್ಲದಕ್ಕೂ ಡಿಸೈಡ್ ಮಾಡ್ಕೊಂಡು ಅದ್ರ ಪ್ರಕಾರನೇ ಕಸ್ಟಮೈಸ್ ಮಾಡ್ತೀವಿ. ವಿತ್ ಇಂಟೀರಿಯರ್ ವೈಸ್ ಆಗ್ಲಿ ಪ್ರತಿಯೊಂದನ್ನು ಕಸ್ಟಮೈಸ್ ಮಾಡಿ ಡೀಟೇಲ್ ಆಗಿ ಕೊಡೋದ್ರಿಂದ ನಾವು ಒಂದು ಗ್ರೋತ್ ಕಾಣೋದಕ್ಕೆ ಒಂದು ದಾರಿ ಆಗಿದೆ. ಎಷ್ಟು ಟೈಮ್ ತಗೊಂತೀರಾ ಸರ್ ನಿಮ್ಗೆ ಒಂದು ಮನೆ? ಯೂಶಲಿ ಸರ್ 30-40 ಮನೆ ಕಟ್ಟಕ್ಕೆ ಅಂದ್ರೆ ನಮಗೆ 1 year ಟೈಮ್ ಬೇಕೇ ಬೇಕು. 1 year ಬೇಕು. ಬಟ್ ಏನಂದ್ರೆ ಬರೀ 2 ಫ್ಲೋರ್ ಇತ್ತು ಅಂತ ಇಟ್ಕೊಳ್ಳಿ, ಗ್ರೌಂಡ್ ಫಸ್ಟ್ ಇತ್ತು ಅಂತ ಇಟ್ಕೊಳ್ಳಿ, ಅವಾಗ ಸ್ವಲ್ಪ ಬೇಗ ಆಗುತ್ತೆ. ಸಮ್ಟೈಮ್ಸ್ ಇವಾಗ ಫಸ್ಟ್ ಎಲ್ಲ ಇತ್ತು ಸರ್, ಇವಾಗ ನಾವು ಇಂಟೀರಿಯರ್ ಲಾಂಚ್ ಮಾಡಕ್ಕಿಂತ ಮುಂಚೆ ಬರೀ ಕನ್ಸ್ಟ್ರಕ್ಷನ್ ಬರೋರು. ಇವಾಗ ಒಂದು 10 ಕಸ್ಟಮರ್ ಇದಾರೆ ಅಂತಂದ್ರೆ 10ರಲ್ಲಿ ಆಲ್ಮೋಸ್ಟ್ ಒಂದು 8 ಜನ ವಿತ್ ಇಂಟೀರಿಯರ್ಗೆ ಹೋಗ್ತಾರೆ. ಯಾಕಂದ್ರೆ ಇಂಟೀರಿಯರ್ ಇಲ್ದಂಗೆ ಯಾರು ಮೂವ್ ಮಾಡಕ್ಕೆ ಆಗ್ತಿಲ್ವಲ್ಲ ಸರ್. ರೆಂಟಲ್ ಪರ್ಪಸ್ ಇದ್ರು ಅಷ್ಟೇ ಅವರು ಕೂಡ ಒಂದು ಬೇಸಿಕ್ ಇಂಟೀರಿಯರ್ ಕೇಳಕ್ಕೆ, ಒಂದು ವಾಲ್ ರೂಬರ್ ಕೊಡ್ಲೇಬೇಕು, ಕಿಚನ್ ಕ್ಯಾಬಿನೆಟ್ ಮ್ಯಾಂಡೇಟರಿ ಕೊಡ್ಲೇಬೇಕು, ಮತ್ತೆ ಟಿವಿ ಯೂನಿಟ್ ಕೊಡಬೇಕು. ಬಟ್ ನಾವು ಬೆಸ್ಟ್ ಥಿಂಗ್ ಆಗಿ ನಮ್ಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಕನ್ಸ್ಟ್ರಕ್ಷನ್ ಇವಾಗ ಬೇರೆ ಅದರಲ್ಲೆಲ್ಲ ಏನಾಗುತ್ತೆ ಅಂತಂದ್ರೆ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡು ಆಮೇಲೆ ನಮ್ದೆಲ್ಲ ಇವಾಗ ಕನ್ಸ್ಟ್ರಕ್ಷನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪೇಮೆಂಟ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಇಂಟೀರಿಯರ್ ಇನ್ನೊಬ್ರು ಹುಡುಕಿ ಅವ್ರಿಗೆ ಕೊಟ್ಟು ಮತ್ತೆ ಅವ್ರ ಜೊತೆ ಒಂದ್ 2-3 ತಿಂಗಳು ಕಮ್ಯುನಿಕೇಟ್ ಮಾಡ್ಬೇಕಾಗುತ್ತೆ. ಆಮೇಲೆ ಅವ್ರಿಗೆ ಇವಾಗ ಫಾರ್ ಎಕ್ಸಾಂಪಲ್ ಇಂಟೀರಿಯರ್ ಮಾಡ್ತಾ ಇರ್ತಾರೆ, ಸ್ವಿಚ್ ಬೋರ್ಡ್ಗಳು ಶಿಫ್ಟ್ ಮಾಡೋದು ಏನಾರ ಬಂತು, ಇಲ್ಲ ವೈರಿಂಗ್ ಕೊಡೋದು ಬಂತು, ಮತ್ತೇನಾರ ಸಣ್ಣ ಪುಟ್ಟ ಹಿಕಪ್ಸ್ ಬಂತು ಅಂತ ಹೇಳಿದ್ರೆ ಅವಾಗ ಮತ್ತೆ ಅವರಿಗೆ ಸಿವಿಲ್ ಟೀಮ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಮಾಡ್ಬೇಕಾದ್ರೆ ಪೇಂಟಿಂಗ್ ಗಲೀಜಾಗುತ್ತೆ. ನಾವೇನ್ ಮಾಡ್ತಾ ಇದೀವಿ, ಇವಾಗ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿರೋದ್ರಿಂದ ನಾವ್ ಇವಾಗ ಗ್ರಾನೈಟ್ ಇಲ್ಲ ಟೈಲ್ಸ್ ಲೇಯಿಂಗ್ ಆಗಿ ವೈಟ್ ವಾಶ್ ಆಗ್ತಿದ್ದಂಗೆ ಇಂಟೀರಿಯರ್ ಟೀಮು ಬಿಟ್ಬಿಡ್ತೀವಿ ಜೊತೆ. ಇಂಟೀರಿಯರ್ ಟೀಮ್ ಬಿಟ್ಟಾಗ ಏನಾಗುತ್ತೆ, ಅದೇ ಟೈಮಲ್ಲೇನೆ ಇವಾಗ ಇಂಟೀರಿಯರ್ಗೆ ಸಪ್ರೇಟ್ ಒಂದು 2 ತಿಂಗಳು 3 ತಿಂಗಳು ಹೋಗೋದಿತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇವಾಗ ಕನ್ಸ್ಟ್ರಕ್ಷನ್ ನಾವೇನ್ 1 year ಇಟ್ಕೊಂಡಿರ್ತೀವಲ್ಲ, ಆ 1 year ಪ್ಲಸ್ ಆರ್ ಮೈನಸ್ 1 month ಒಳಗಡೆನೆ ವಿತ್ ಇಂಟೀರಿಯರ್ ಹ್ಯಾಂಡ್ ಓವರ್ ಕೊಡ್ತಾ ಇದೀವಿ ಸರ್. ಸೂಪರ್. ಹಂಗಾಗಿ ಅದು ನಮ್ಗೆ ತುಂಬಾ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಈ ಕಾರ್ಯಕ್ರಮವನ್ನು ನೋಡುವವರಿಗೂ ಕೂಡ ತುಂಬಾ ಖುಷಿ ಆಗಬಹುದು ಅನ್ಕೊಂತೀನಿ. ಯಾಕಂದ್ರೆ ಯಾವುದೇ ಸಮಸ್ಯೆಗಳಿಲ್ಲ. ಒಂದ್ ಸೈಟ್ ಇದ್ರೆ ಅದನ್ನ ತೋರಿಸ್ಬಿಟ್ರೆ ಅದಕ್ಕೆ ಏನ್ ಸ್ಕೆಚ್ ಬೇಕು ಅದನ್ನು ಕೊಡ್ತೀರಾ. ಸೊ ಆಮೇಲೆ ಹೆಂಗ್ ಬಿಲ್ಡ್ ಮಾಡ್ಬೇಕು ಅನ್ನೋದನ್ನ ಮೊದ್ಲೇ ತೋರಿಸಿ ಅದೇ ರೀತಿ ಪಕ್ಕಾ ಟೈಮ್ಗೆ ಬಿಲ್ಡ್ ಮಾಡ್ಕೊಡ್ತೀರಾ. ಹೇಳಿದ ಪ್ರೈಸ್ ಅಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮ್ಯಾನೇಜ್ ಮಾಡಿ ಕೊಡ್ತೀರಾ. ಸೊ ಬಹುಶಃ ನಾನ್ ನೋಡಿರುವಂಗೆ ಬೇರೆ ಕಡೆ ಎಲ್ಲ ನಾನು ತುಂಬಾ ಅಬ್ಸರ್ವ್ ಮಾಡಿದೀನಿ, ಇಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಇಲ್ಲ ಅಂತ. ಸರ್ ಇನ್ನೊಂದು ಪ್ರಶ್ನೆ ನಾನು ಬಹಳ ಮುಖ್ಯವಾಗಿ ಕೇಳಲೇಬೇಕು, ಅದನ್ನ ಪ್ರಾರಂಭದಲ್ಲೇ ಕೇಳ್ತೀನಿ ನಾನು. ಈಗ ತುಂಬಾ ಕಡೆ ಅಂದ್ರೆ ನಾನು ಕರಾವಳಿ ಭಾಗದವನಾದ್ರಿಂದ ನಾನು ಅಲ್ಲೆಲ್ಲ ನೋಡ್ತಾ ಇರ್ತೀನಿ, ತೊಟ್ಟಿ ಮನೆ, ಹಳ್ಳಿ ಮನೆ ಫೀಲು ಅಥವಾ ಹಳೇ ಶೈಲಿಯ ಮನೆಗಳು ನಾವೆಲ್ಲ ತುಂಬಾ ಮಾರು ಹೋಗ್ತಾ ಇದೀವಿ. ಈಗ ಮಾಡರ್ನ್ ಡೇಸ್ ಅಲ್ಲಿ ನಾವೆಲ್ಲ ನೋಡಿ ಮತ್ತೆ ಪುನಃ ಹಳೆದಕ್ಕೆ ಹೋಗ್ತಾ ಇದೀವಿ. ಇದರಲ್ಲಿ ತುಂಬಾ ಜನ ಹುಡುಕ್ತಾ ಇರುವಂತದ್ದು, ನಾನೊಂದ್ 2-3 ಕಾರ್ಯಕ್ರಮ ಮಾಡಿದಾಗ ಜನ ತುಂಬಾ ಸರ್ಚ್ ಮಾಡಿರುವಂತದ್ದು ಈ ತೊಟ್ಟಿ ಮನೆಯ ಬಗ್ಗೆ. ಅಂತ ಒಂದು ಹಳೆ ಕಾಲದ ಹಳೆ ಶೈಲಿಯ ತೊಟ್ಟಿ ಮನೆಯ ಒಂದು ರೀತಿಯ ಮನೆಗಳನ್ನು ಕೂಡ ನೀವು ಬಿಲ್ಡ್ ಮಾಡ್ಕೊಡ್ತೀರಾ? ಆಕ್ಚುಲಿ ಇದು ಇಂಟ್ರೆಸ್ಟಿಂಗ್ ಕ್ವಶನ್ ಏನೇ, ಯಾಕಂದ್ರೆ ನಮಗೂ ಕೂಡ ಕಾಲ್ ಮಾಡಿದಾರೆಲ್ಲ ಕೇಳ್ತಾರೆ, ಈ ತರ ಹೊಸ ಕಾನ್ಸೆಪ್ಟ್ ನೀವು ಮಾಡಿ ಅಂತ ಕೇಳ್ತಾರೆ. ಬಟ್ ಅದಕ್ಕೆ ಆನೆಸ್ಟ್ಲಿ
ಹೇಳ್ಬೇಕಂದ್ರೆ ನಮ್ಗೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಇಲ್ಲ ಸರ್. ನಾವು ಬಿಕಾಸ್ ಬೆಂಗಳೂರಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಿದ್ರಿಂದ ನಮ್ಗೆ ತೊಟ್ಟಿ ಮನೆದು ಕಾನ್ಸೆಪ್ಟ್ ಆಗ್ಲಿ ಎಕ್ಸ್ಪೀರಿಯನ್ಸ್ ಆಗ್ಲಿ ಇಲ್ಲ. ಬಟ್ ಒಂದ್ ರೌಂಡ್ ನಾವ್ ಇವಾಗ ಮಂಗಳೂರು ಸೈಡ್ ಅಲ್ಲಿ ಹೋಗಿ ಒಂದ್ ರೌಂಡ್ ವಿಸಿಟ್ ಮಾಡ್ಕೊಂಡು ಬಂದಿದೀವಿ. ಅಂಡ್ ಅಲ್ಲಿರೋ ನಮ್ಗೆ ಫ್ರೆಂಡ್ ಸರ್ಕಲ್ ಇಂದ ಹಿಡಿದು ಅವ್ರ ಕಡೆಯಿಂದ 1-2-3 ಮನೆಗಳೆಲ್ಲ ವಿಸಿಟ್ ಮಾಡ್ಕೊಂಡ್ ಬಂದಿದೀವಿ. ಸೊ ವಿ ಆರ್ ಆಲ್ಸೋ ಏನಂತಂದ್ರೆ ಇವಾಗ ಅದ್ರ ಬಗ್ಗೆ ಕಲ್ತ್ಕೊಂಡು ಒಂದು R&D ಮಾಡಿ ನಮ್ ಇಂಜಿನಿಯರ್ಸ್ ಕೂಡ ಟ್ರೈನ್ ಅಪ್ ಮಾಡಿ ನಾವು ಅದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀವಿ ಸರ್. ಈ ಇಯರ್ ಅಲ್ಲಿ ನಾವು ತೊಟ್ಟಿ ಮನೆ ಕಟ್ಟಲೇಬೇಕು ಅಂತಾನು ಡಿಸೈಡ್ ಆಗಿದ್ದೀವಿ. ಸೂಪರ್. ಈ ವಿಡಿಯೋ ನೋಡಿ ಯಾರಾದ್ರೂ ತೊಟ್ಟಿ ಮನೆಯ ಕಾನ್ಸೆಪ್ಟ್ ಅಲ್ಲಿ ಇದ್ರೆ ಬಹುಶಃ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದಿಷ್ಟು ಸಮಯ ತಗೋಬಹುದು. ಒಂದು 3 months 4 months ಅದಕ್ಕೆ ಪ್ಲಾನಿಂಗ್ ಸಮಯ ತಗೊಂಡು ಖಂಡಿತವಾಗಿ ನೀವು ಅದನ್ನ ಮಾಡೋಕೆ ಎಲಿಜಿಬಲ್ ಆಗಿದ್ದೀರಾ. ಹೌದು ಸರ್. ಯಾಕಂದ್ರೆ ಇವಾಗ ನಮಗೆ ಕನ್ಸ್ಟ್ರಕ್ಷನ್ ಪ್ಯಾಟರ್ನ್ ವೈಸ್ ಏನು ಚೇಂಜಸ್ ಇಲ್ಲ ಸರ್. ಏನಂದ್ರೆ ಕರಾವಳಿ ಭಾಗದಲ್ಲಿ ಕಟ್ಟೋದೇ ನಾವು ಪಿಲ್ಲರ್ಸ್ ಅದಿದೆ ಹಾಕ್ದಾರಂಗ್ ಕಟ್ಟಿದ್ದಾರೆ. ಬಟ್ ಇವಾಗ ಇಲ್ಲಿ ಕಟ್ಟೋದ್ರಿಂದ ನಾವು ಏನಂದ್ರೆ ಇವಾಗ ನಾವು ಎಲ್ಲಾ ತರ ಯೋಚನೆ ಮಾಡಿನೂ ಮಾಡ್ಬೇಕು. ಯಾಕಂದ್ರೆ ಬೆಂಗಳೂರು ಸೈಡ್ ಅಲ್ಲಿ ಮಾಡ್ಬೇಕು ಅಂತಂದ್ರೆ ಇವಾಗ ಸೈಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಆಮೇಲೆ ತೊಟ್ಟಿ ಮನೆಗೆ ಏರಿಯಾ ಜಾಸ್ತಿ ಬೇಕು. ಹಂಗಾಗಿ ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಬಜೆಟ್ ಅಲ್ಲಿ ಬರಬೇಕು ತೊಟ್ಟಿ ಮನೆನ, ಆಮೇಲೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದೀವಿ. ಅದಕ್ಕೆಲ್ಲ ತರದ R&D ಮಾಡಿ ನಾವು ಫಸ್ಟ್ ಸ್ಟಡಿ ಮಾಡಿ ರೆಡಿ ಆದ್ಮೇಲೆ ಬರೋಣ ಅಂತ ಅಂತಿದೀವಿ ಸರ್. ಮಾಡ್ಬಿಡೋಣ ಅಂತ ಇಲ್ಲ, ನಾವು ಕಲ್ತ್ಕೊಂಡು ಮಾಡೋಣ ಅಂತ ಅಂತಿದೀವಿ. ಅದು ನಿಮ್ಮಿಂದ ಆಗ್ಲಿ ಅಂತ ನಾನು ಅನ್ಕೊಂತೀನಿ. ಬಹುಶಃ ಅಂತ ಮನೆಗಳ ನಿರ್ಮಾಣ ಆದಾಗ ನನಗೂ ಕೂಡ ಅವಶ್ಯವಾಗಿ ಹೇಳಿ, ನಾನು ಬಂದು ಆ ಮನೆಯನ್ನ ತೋರಿಸ್ಬೇಕು ಅಂತ ತುಂಬಾ ಉತ್ಸುಕನಾಗಿದ್ದೀನಿ ಸರ್. ಅದ್ರ ಜೊತೆಗೆ ಈಗ ಎಷ್ಟು ವರ್ಷದಿಂದ ಈ RCC ಕಂಪನಿ ಗ್ರಾಹಕರಿಗೆ ಸೇವೆಗಳನ್ನ ಕೊಡ್ತಾ ಇದೆ ಸರ್? ಆಲ್ಮೋಸ್ಟ್ ನಾವು ಒಂದು 2019 ಇಂದ ಮಾಡ್ತಾ ಇದ್ದೀವಿ ಸರ್. ಟೋಟಲ್ ಎಷ್ಟು ಮನೆ ಮಾಡಿರ್ಬೋದು ಸರ್? ಟೋಟಲ್ ಸರ್ ಇವಾಗವರೆಗೂ ಒಂದು 54-55 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಒಂದೊಂದು ಮನೆಗಳು ಒಂದೊಂದ್ ತರ ಇದೆ. ನಾನು ಕೆಲವೊಂದು ವಿಡಿಯೋಸ್ ಗಳನ್ನ ನೋಡಿದೆ. ಬಹುಶಃ ನಮ್ಮ ಒಂದು ಇಂಟರ್ವ್ಯೂ ಅಲ್ಲೂ ಅದು ಸೈಡ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಆ ಮನೆಗಳನ್ನ ನೋಡಿದಾಗ ಒಂದ್ ಮನೆ ಇದ್ದಂಗೆ ಇನ್ನೊಂದ್ ಮನೆ ಇಲ್ಲ. ಒಳಗಡೆ ಒಂದು ವಾಸ್ತು ಇರಬಹುದು, ಅಥವಾ ದೇವ್ರ ಮನೆ ಇರಬಹುದು, ಹಾಲ್ಗಳಿರ್ಬಹುದು, ಅಥವಾ ಹೊರಗಡೆ ಅಂದ್ರೆ ಮನೆಗಳೆಲ್ಲ ಬಿಲ್ಡ್ ಮಾಡಿ ಕೊಡ್ತಾರೆ ಸರ್. ಹೊರಗಡೆ ಕಾರ್ ಪಾರ್ಕಿಂಗ್ ಇಂದ ಹಿಡಿದು ಪ್ರತಿಯೊಂದು ಸಂಪ್ ಇರಬಹುದು, ಎಲ್ಲವನ್ನ ನೀವು ನೋಡ್ಕೊಂತೀರಾ. ಎಲ್ರಿಗೂ ನಮಸ್ಕಾರ. RCC ಕಡೆಯಿಂದ ನಾನು ನಿಮ್ಮ ಚಂದನ್ ಮಾತಾಡ್ತಾ ಇರೋದು. ಎಲ್ರಿಗೂ ಒಂದು ಕನ್ಸಿರುತ್ತೆ, ನಮ್ ಕನ್ಸಿನ ಮನೆ ನಮ್ಗೆ ಯಾವ ತರ ಬೇಕೋ ಆ ತರ ಕಟ್ಸ್ಬೇಕು ಅಂತ. ಎಲ್ರು ಉತ್ತಮವಾದ ಒಬ್ಬ ಒಳ್ಳೆ ಕಾಂಟ್ರಾಕ್ಟರ್ನ ಹುಡುಕ್ತಿರ್ತಾರೆ, ಒಂದ್ ಒಳ್ಳೆ ಸಂಸ್ಥೆ ಹುಡುಕ್ತಿರ್ತಾರೆ. ಆ ತರ ಸಂಸ್ಥೆ ನಮ್ದು ಒಂದು ಉತ್ತಮವಾದ ಕ್ವಾಲಿಟಿಯಾದ ಮನೆ ಕಟ್ಸೋದಕ್ಕೆ, ನಿಮ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ, ನಿಮ್ಗೆ ಏನೇ ಸಮಸ್ಯೆ ಇರಲಿ, ನಿಮ್ಗೆ ಯಾವುದೇ ಟೈಮಲ್ಲಿ ಏನೇ ಕ್ವಾರೀಸ್ ಇದ್ರು ನಿಮ್ಗೆ ನಾವು ಎಲ್ಲ ಕ್ಲಾರಿಟಿ ಕೊಡ್ತೀವಿ. ನೀವು ನಮ್ಮ ಸಂಸ್ಥೆಗೆ ಫೋನ್ ಥ್ರೂನು ಮಾತಾಡ್ಬೋದು, ಇಲ್ಲ ಕಂಪ್ನಿ ಬಂದು ಸಪ್ತಗಿರಿ ಇಂಜಿನಿಯರಿಂಗ್ ಆಸ್ಪತ್ರೆ ನಿಯರ್ ಕಿರ್ಲಸ್ಕರ್ ಲೇಔಟ್ ಹತ್ರ ಇದೆ, ಅಲ್ಲೂ ಬಂದು ನೀವು ವಿಸಿಟ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ದು ಕ್ಲಾರಿಫೈ ತಗೊಬೋದು. ಉತ್ತಮವಾದ ನಿಮ್ಮ ಕನಸಿನ ಮನೆಯನ್ನು ನನಸಾಯಿಸಿಕೊಳ್ಳಲು ನಮ್ಮ ಸಂಸ್ಥೆಗೆ ಭೇಟಿ ಕೊಡಿ. ನಿಮ್ದು ಏನೇ ಕ್ವಾರೀಸ್ ಇರೋ ನಾವು ಕ್ಲಿಯರ್ ಮಾಡಿ ಉತ್ತಮವಾದ ಮನೆ ಕಟ್ಸ್ಕೊಂಡು ಕೊಡ್ತೀವಿ ಸರ್. RCC ಅಂದ್ರೇನೆ ಕ್ವಾಲಿಟಿ. RCC ನೀವೇನೋ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ನಿಮ್ಗೆ ಅನ್ಸಿರುತ್ತೆ, ಅದು ಬಂದ್ರೆ ಖಂಡಿತ ನಿಮ್ಗೆ ನೆರವೇರುತ್ತೆ ನಿಮ್ ಕನ್ಸು. ಸೊ ಒಳ್ಳೆ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಆರ್ಗನೈಸೇಷನ್ ಮಾಡೋ ಕಂಪ್ನಿ ಇದು ದೊಡ್ಡದು, ತುಂಬಾ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಜಾಸ್ತಿ ಇದೆ. ಆಲ್ಮೋಸ್ಟ್ ಆಗಿ ಹೇಳ್ಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಇದ್ದು ಕನ್ಸ್ಟ್ರಕ್ಷನ್ ನಡೀತೆ. ನೀವು ನಮ್ಮ ಆಫೀಸ್ ಬಂದು ವಿಸಿಟ್ ಮಾಡಿ ಒಂದ್ಸರಿ ಗೊತ್ತಾಗುತ್ತೆ ನಮ್ದು ವರ್ಕ್ ಯಾವ ತರ ನಡೀತೆ, ಯಾವ ತರ ಫ್ಲೋ ಇರುತ್ತೆ ಕಂಪ್ಲೀಟ್ ಆಗಿ. ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿದಾಗ್ಲೇ ನಿಮ್ಗೆ ಖಂಡಿತ ನಮ್ದು ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಸೊ ಬಂದು ಒಂದ್ಸರಿ ವಿಸಿಟ್ ಮಾಡಿ ಸರ್, ಖಂಡಿತ ಒಳ್ಳೆ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ RCC ಕಡೆಯಿಂದ. ನೀವು ಬಂದು ಮಾತಾಡಿ ಸರ್ ಒಂದ್ಸರಿ. ಈಗ ಇನ್ನೊಂದು ಕೇಳಿದೆ ನಾನು, ವಾಸ್ತು ಪ್ರಕಾರ ಅಂತ. ವಾಸ್ತು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದು ಇವತ್ತಿನ ನಾವು ಎಷ್ಟೇ ಅಪ್ಡೇಟ್ ಆದ್ರೂ ಕೂಡ ಅದಕ್ಕೊಂದು ಮೊರೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮ ಪ್ಲಾನಿಂಗ್ ಅಲ್ಲಿ ಅದಕ್ಕೆ ತುಂಬಾ ಪ್ರಾಶಸ್ತ್ಯ ಇರುತ್ತಾ ಹೇಗೆ ಸರ್? ಅದಕ್ಕೆ ನಾವು ತುಂಬಾ ಅಂದ್ರೆ ತುಂಬಾ ಟೈಮ್ ಕೊಡ್ತೀವಿ ಸರ್. ಆಮೇಲೆ ನಾವು ಎಲ್ಲ ಕಸ್ಟಮರ್ಗೂ ನಾವು ಅದನ್ನ ಸಜೆಸ್ಟ್ ಮಾಡೋದೇ ಅದೇನೆ, ಏನಂತ ಅರ್ಜೆಂಟ್ ಅಲ್ಲಿ ಮಾಡೋದ್ ಬೇಡ. ಯಾಕಂದ್ರೆ ಅವರಿಗೆ ತುಂಬಾ ಅರ್ಜೆನ್ಸಿನಲ್ಲಿ ಇರ್ತಾರೆ. ಬಂದಿದ ತಕ್ಷಣ ಇವತ್ತು ಫೈನಲೈಸ್ ಮಾಡಿ ಒಂದ್ ವಾರದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಬಿಡಿ ಅಂತ ಹೇಳ್ತಾರೆ. ಬಟ್ ನಾವ್ ಅದಕ್ಕೆ ಅವ್ರಿಗೆ ಅಲೋನೆ ಮಾಡಲ್ಲ. ಏನಕ್ಕಂದ್ರೆ ಇಲ್ಲ ಟೈಮ್ ತಗೊಳ್ಳಿ ಅಂತ ಹೇಳಿ ಫಸ್ಟ್ ಫ್ಲೋರ್ ಪ್ಲಾನ್ ಅನ್ನೇ ಒಂದ್ 2-3 ತರ ಫ್ಲೋರ್ ಪ್ಲಾನ್ ಮಾಡಿ ಅವ್ರಿಗೆ ಯಾವ ತರದ್ ಸೂಟಪ್ ಆಗುತ್ತೆ ಅಂತ ಕೊಟ್ಟು, ಅಂಡ್ ಅದಾದ್ಮೇಲೆ ಅವ್ರ ನೀಡ್ಸ್ ನ ಮ್ಯಾಚ್ ಮಾಡಿ ಮತ್ತೆ ಅವ್ರಿಗೂ ಕೂಡ ಒಂದು ಟೈಮ್ ಕೊಡ್ತೀವಿ ಸರ್. ಒಂದು ನಿಮ್ಮ ವೆಲ್ ವಿಶರ್ಸ್ ಜೊತೆ ಡಿಸ್ಕಸ್ ಮಾಡಿ, ಇಲ್ಲ ನಿಮ್ಗೆ ಏನಾನ ಫ್ರೆಂಡ್ ಸರ್ಕಲ್ ಎಲ್ಲೆಲ್ಲರೂ ಡಿಸ್ಕಸ್ ಮಾಡಿ ನೋಡಿ, ಏನು ಚೇಂಜಸ್ ಬೇಕು ಅಂದ್ರೆ ಹೇಳಿ ಅಂತೇಳಿ ಅವ್ರಿಗೊಂದು ಓಪನ್ ಆಪ್ಷನ್ ಕೊಟ್ಟಿರ್ತೀವಿ. ಅದೆಲ್ಲ ಹಾಕಿ ಹೋಗಿ ಅವ್ರು ಓಕೆ ಸರ್ ಇದು ಫೈನಲ್ ಮಾಡೋಣ ಅಂತ ಹೇಳಿದಾದ್ಮೇಲೆ ಅದರಿಂದ ನಮ್ದು ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಇರುತ್ತೆ. ಅಂದ್ರೆ ನಾವೇನೇನು ಅದಕ್ಕೆ ಇವಾಗ ಏನಾರ ಸ್ಟ್ರಕ್ಚರ್ ವೈಸ್ ಏನೋ ಚೇಂಜಸ್ ಬೇಕಾದ್ರೆ, ಯಾಕಂದ್ರೆ
ಕಸ್ಟಮರ್ ಕೇಳ್ದಂಗೆನೆ ಮಾಡಿಬಿಟ್ರೆ ನಾವು ಸ್ಟ್ರಕ್ಚರ್ ಕ್ವಾಲಿಟಿನೂ ನೋಡ್ಬೇಕಲ್ಲ. ಕಾಲಮ್ ಎಲ್ಲಿ ಬರುತ್ತೆ, ಬೀಮ್ ಎಲ್ಲಿ ಪಾಸ್ ಆಗುತ್ತೆ, ಅದ್ರ ಪ್ರಕಾರ ನೋಡಿ ಏನಾದ್ರು ಸಣ್ಣ ಪುಟ್ಟ ಚೇಂಜಸ್ ಬೇಕಾಯ್ತು ಅಂತಂದ್ರೆ ಅದನ್ನ ಮಾಡ್ಕೊಂಡು ಅದಾದ್ಮೇಲೆ ಫೈನಲೈಸ್ ಮಾಡೋದು. ಎಂಟು ಎಂಟು ಸರ್ ಅವ್ರಿಗೆ ಮನೆ ಕಟ್ಟಕ್ ಮುಂಚೆನೆ ಎಂಟು ಗೊತ್ತಿರುತ್ತೆ ಸರ್, ಏನೇನ್ ಬರುತ್ತೆ, ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಡೀಟೇಲ್ಡ್ ಆಗಿ ಮೆನ್ಷನ್ ಮಾಡಿರ್ತೀವಿ. ತುಂಬಾ ಈಸಿ ಆಗ್ತಾ ಇದೆ. ಏನಕ್ಕಂದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದಿದ್ ಪ್ರಾಬ್ಲಮ್ ಅದು ಸರ್. ಏನಂದ್ರೆ ಇವಾಗ ಏನಂದ್ರೆ ಯಾರಾದ್ರೂ ಒಬ್ರು ಇವಾಗ ನೀವ್ ಹೇಳ್ದಂಗೆ ಒಬ್ರು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಅವ್ರು ಕಟ್ಟೋದಕ್ಕಿನ್ನ ಜಾಸ್ತಿ ಭಯನೇ ಜಾಸ್ತಿ ಆಗ್ಬಿಡುತ್ತೆ. ಅಯ್ಯೋ ಏನಪ್ಪ ಯಾರು ಕೊಡೋದು, ಯಾವ ಕಾಂಟ್ರಾಕ್ಟರ್ ಕೊಡ್ಬೇಕಲ್ಲ, ನಾವೇ ನಿಂತ್ಕೊಂಡು ಕಟ್ಟಬೇಕಾ? ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಒಪಿನಿಯನ್ ಕೊಡ್ತಾ ಇರ್ತಾರೆ. ಅದೇನ್ ತಪ್ಪಂತಲ್ಲ ಸರ್. ಇವಾಗ ನಾವು 3 ಜನ ನಿಂತು, ಫಾರ್ ಎಕ್ಸಾಂಪಲ್ ನಾವ್ ಇಬ್ರುನೇ ತಗೊಳ್ಳಿ, ಈಗ ಇಬ್ರು ಇವಾಗ ನೀವು ನಿಂತ್ಕೊಂಡ್ ಕಟ್ಟಿದ್ರಿ, ನಾನು ಯಾರೋ ಕಾಂಟ್ರಾಕ್ಟರ್ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ನನ್ನ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಆಯ್ತು ಅಂತಂದ್ರೆ ನಾನು ಏನ್ ಹೇಳ್ತೀನಿ, ಇಲ್ಲ ನಿಂತ್ಕೊಂಡ್ ಕಟ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ. ಅವಾಗ ನಿಂತ್ಕೊಂಡ್ ಕಟ್ಟೋರ್ದು ಟ್ರಬಲ್ಸ್ ಎಲ್ಲ ಗೊತ್ತಾಯ್ತು ಅಂತ ಹೇಳಿದ್ರೆ ಅವ್ರು ಬೇಡಪ್ಪ ಇದನ್ನೆಲ್ಲ ತಲೆ ರಿಸ್ಕ್ ಹಾಕೋಬೇಡಿ, ಯಾರೊಬ್ರು ಒಳ್ಳೆ ಕಾಂಟ್ರಾಕ್ಟರ್ ನೋಡ್ಕೊಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಬಟ್ RCC ಏನಂದ್ರೆ ಇದೆಲ್ಲದಕ್ಕೂ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಯಾವ್ದೇ ತರದ್ದು ಹಿಡನ್ ಚಾರ್ಜಸ್ ಇಲ್ಲ. ಆಮೇಲೆ ಪ್ರಾಜೆಕ್ಟ್ ಬರ್ಲಿ ಅನ್ನೋ ಅರ್ಜೆನ್ಸಿಗೆ ಪ್ರಾಜೆಕ್ಟ್ ಒಪ್ಕೊಂಡು ಮಧ್ಯದಲ್ಲಿ ಅದಕ್ಕೆ ಎಕ್ಸ್ಟ್ರಾ ಇದಕ್ಕೆ ಎಕ್ಸ್ಟ್ರಾ ಅಂತ ಹೇಳೋದು, ಆ ತರದನ್ನೆಲ್ಲ ಯಾವ್ದು ಮಾಡ್ದಂಗೆನೆ. ಬಟ್ ಎಕ್ಸ್ಟ್ರಾ ಕಾಮನ್ ಆಗೇ ಆಗುತ್ತೆ ಸರ್. ನಾವೇನು ಎಲ್ಲಾನು ಹೇಳ್ದಂಗೆನೆ ಆಗೋಗ್ಬಿಡುತ್ತೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಎಲ್ಲದರಲ್ಲೂ ಇವಾಗ ಬರೀ ನಮ್ಮ ಮೇಲೆ ಬಿಟ್ಬಿಟ್ರೆ ಏನೋ ಒಂದು ನಾನು ಯಾವ್ದೋ ಒಂದು ಟೈಲ್ಸ್ ಹಾಕ್ತೀನಿ, ಯಾವ್ದೋ ಒಂದು ಡೋರ್ ಹಾಕ್ತೀನಿ ಅಂತಂದ್ರೆ ನಡೀತೆ. ಬಟ್ ಇದೇನಂದ್ರೆ ಮನೆ ಬಂದ್ಬಿಟ್ಟು ಕ್ವಾಲಿಟಿ ಆಗಿರ್ಬೇಕು. ಅಂಡ್ ಮೋರ್ ಓವರ್ ಕಸ್ಟಮರ್ ಸೆಲೆಕ್ಷನ್ ಬೇಕು ಸರ್ ಪ್ರತಿಯೊಂದೂನು. ಯಾಕಂದ್ರೆ ಇವಾಗ ನಮ್ಗಿನ ಹೆಚ್ಚಾಗಿ ಕ್ಲೈಂಟ್ ಇರ್ತಾರೆ ಅದ್ರಲ್ಲಿ. ಈಗ ನಮ್ಗೆ ಕೊಡೋ ಓನರ್ ಬಂದ್ಬಿಟ್ಟು ಅಲ್ಲಿ ಸ್ಟೇ ಇರ್ಬೇಕು ಅಂತಂದ್ರೆ ಅವ್ರಿಗೊಂದು ಸಮಾಧಾನ ಇರ್ಲೇಬೇಕು. ನಾನು ಅನ್ಕೊಂಡಂಗ್ ಬಂದಿದೆ ಮನೆ. ಯಾಕಂದ್ರೆ ಹೋಗೋದೇ ಅದ ರೀಸನ್ಗಳು ಸರ್. ಇಲ್ಲಾಂದ್ರೆ ಕಟ್ಟಿರೋ ಬಿಲ್ಡಿಂಗ್ ತಗೊಂಡ್ಬಿಡ್ತಾರೆ, ಇಲ್ಲ ಅಂತಂದ್ರೆ ಯಾವ್ದೋ ಪರ್ಚೇಸ್ ಮಾಡ್ಕೊಂಡು ಇದ್ಬಿಡ್ತಾರೆ. ಬಟ್ ಇಲ್ಲ ನನ್ಗೆ ಹಿಂಗೆ ಬೇಕು ಅಂತ ಅವ್ರದೇ ಒಂದು ಡ್ರೀಮ್ ಇರುತ್ತೆ. ಒಂದ್ ಮನೆ ಕಟ್ಟಬೇಕು ಅಂತಂದ್ರೆ ಸಾಕಷ್ಟು 50 ವರ್ಷದ ಕನ್ಸಿಟ್ಟಿರ್ತಾರೆ. ಆಮೇಲೆ ಎಲ್ಲಾ ತರದ್ದು ಅವ್ರದ್ದು ಇನ್ವಾಲ್ವ್ಮೆಂಟ್ಸ್, ಇನ್ಪುಟ್ಸ್ ಎಲ್ಲಾನು ತಗೊಂಡೇ ನಾವು ಮಾಡ್ಬೇಕಾಗತ್ತೆ. ಹಂಗಾಗಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ನಾವು ರೀಚ್ ಮಾಡ್ಬೇಕಂತಂದಾಗ ಒಂದು ಸ್ಮಾಲ್ ಅಮೌಂಟ್ ಆಫ್ ಎಕ್ಸ್ಕಲೇಷನ್ ಇದ್ದೇ ಇರುತ್ತೆ ಸರ್. ಈಗ ನಿಮ್ಮ ಪ್ಯಾಕೇಜ್ ಗಳೆಲ್ಲ ಇರಬಹುದು, ಅಂದ್ರೆ ಕನ್ಸ್ಟ್ರಕ್ಷನ್ಸ್ ಅಂತ ಹೇಳಿದ್ರೆ ಒಂದು ಸಮ್ ಪ್ಯಾಕೇಜಸ್ ಅಂತ ಇರುತ್ತೆ. ಅದು ಲೋವರ್ ಇರ್ಬೋದು, ಮಿಡ್ಲ್ ಇರ್ಬೋದು, ಹೈಯರ್ ಅಂಡ್ ಇರ್ಬೋದು. ಸೊ ಇದೆಲ್ಲ ಹೆಂಗೆ ಬರುತ್ತೆ ಸರ್? ಇವಾಗ ಇದನ್ನು ಅಷ್ಟೇನೆ ಸರ್. ಇವಾಗ ಇದ್ರಲ್ಲೂ ನಾವು ಏನಂದ್ರೆ 1 by 1 ಎಲ್ಲ ವರ್ಕ್ ಮಾಡ್ಕೊಂಡ್ ಬಂದಿದೀವಿ ಸರ್. ಯಾಕಂದ್ರೆ ನಾವು ಏನು ಒಂದೇ ದಿನಕ್ಕೆ ತಂದು RCC ಇಲ್ಲಿ ನಿಲ್ಸಿಲ್ಲ. ಯಾಕಂದ್ರೆ ಎವ್ರಿ ಡೇ ನಾವು ಕೂಡ ಸಾಕಷ್ಟು ತಪ್ಪು ಮಾಡಿದೀವಿ, ಸಾಕಷ್ಟು ಮಿಸ್ಟೇಕ್ಸ್ ಮಾಡಿದೀವಿ. ಕೊಟೇಶನ್ಸ್ ಕೊಡೋದ್ರಲ್ಲಿ ಮಾಡೋದಾಗ್ಲಿ ಮತ್ತೊಂದ್ರಾಗ್ಲಾಗ್ಲಿ. ಈಗ ಫೈನಲ್ ಅಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಒಂದು 9 ಪ್ಯಾಕೇಜಸ್ ಮಾಡಿದೀವಿ ಸರ್. ಟೋಟಲ್ 9 ಪ್ಯಾಕೇಜಸ್ ಇದೆಯಾ? ಯಾವ ಕಂಪ್ನಿನಲ್ಲೂ ನನ್ನ ಪ್ರಕಾರ ಇಲ್ಲ ಅಂತ ಅನ್ಕೊಂತೀನಿ. ಹೌದು, ನಾನು 1 2 3 ಕೇಳಿದ್ದೆ. 1 2 3 ಇಟ್ಕೊಂತಾರೆ ಅಷ್ಟೇನೆ ಸರ್. ಇವಾಗ 9 ಪ್ಯಾಕೇಜಸ್ ನ ಮೇಂಟೈನ್ ಮಾಡೋದು ಎಲ್ಲರಿಗೂ ಡಿಫಿಕಲ್ಟ್. ಯಾಕಂದ್ರೆ ಎಲ್ಲದ್ರದಲ್ಲೂ ಡೀಟೇಲ್ ಬೇರೆನೇ ಇರುತ್ತೆ. ನಾವು ಎಲ್ಲಾನು ಮೇಂಟೈನ್ ಮಾಡ್ಬೇಕಂದ್ರೆ ಕಷ್ಟನೇ. ಬಟ್ ನಮ್ದು ಏನಂತಂದ್ರೆ ಸರ್, ನಮ್ ಮೇನ್ ಅಜೆಂಡಾ ಬಂದ್ಬಿಟ್ಟು ಇವಾಗ ಯಾರೇ ಒಬ್ರು ಕಸ್ಟಮರ್ ಬರ್ಲಿ, ಇವಾಗ ನಾನು ತುಂಬಾ ಹೈ ಎಂಡ್ ಕಟ್ಟಿಸ್ಕೊಂತೀನಿ, ನಾನು ಅವ್ರಿಗೂ ಒಂದು RCC ನಲ್ಲಿ ಆಪ್ಷನ್ ಇರಬೇಕು. ನಾನು ಇಲ್ಲಪ್ಪ ನಾನು ಕಂಪ್ಲೀಟ್ಲಿ ಬಜೆಟೆಡ್ ಹೋಗ್ತೀನಿ ಅಂತ ಅನ್ನೋರ್ಗು ಆಪ್ಷನ್ ಇರಬೇಕು. ಸೊ ಹಂಗಾಗಿ ವೆರಿ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಮಾಡಕ್ ಆಗದೆ ಇರೋ ರೇಟ್ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ 1575 ರೂಪಾಯಿಂದ ಮಾಡ್ತಾ ಇದೀವಿ ಸರ್. 1575 ಸ್ಟಾರ್ಟ್ ಆಗುತ್ತೆ ಪರ್ ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಲ್ಲಿಂದ ನಮ್ಗೆ ಅಪ್ ಟು 2900 ರೂಪೀಸ್ ಗಂಟ ಪ್ಯಾಕೇಜಸ್ ಇದೆ ಸರ್. ಅಂದ್ರೆ ಟೋಟಲ್ 1500ದಿಂದ 3000 ರೂಪಾಯಿ ಗಂಟ ಅಂತ ಹೇಳ್ಬೋದು. ಎಲ್ಲ ಹೇಳ್ತೀರಾ ನೀವು? ಮೆಟೀರಿಯಲ್ ಯಾವ್ದು ಬರುತ್ತೆ ಸರ್? ಎಲ್ಲಾ ಪ್ಯಾಕೇಜಸ್ ಅವ್ರಿಗೆ ಕಸ್ಟಮೈಸ್ ಕೊಟ್ಬಿಡ್ತೀವಿ. ಇದ್ ತೊಗೊಂಡ್ರೆ ಇದು ಬರುತ್ತೆ, ಇದ್ ತೊಗೊಂಡ್ರೆ ಇದು ಬರುತ್ತೆ ನಿಮ್ಗೆ ಅಂತ ಹೇಳಿ. ಆಮೇಲೆ ಬೇಸ್ಡ್ ಆನ್ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ, ಯಾಕಂದ್ರೆ ಯಾವ್ದು ಮ್ಯಾಚ್ ಅಪ್ ಆಗುತ್ತೆ ಅಂತ ನೋಡಿ. ಯಾಕಂದ್ರೆ ನಾವು ಇವಾಗ ಪ್ರತಿಯೊಂದಕ್ಕೂ ಇದ್ರಲ್ಲಿ ಅದ್ ಬರಲ್ಲ, ಇದ್ರಲ್ಲಿ ಇದ್ ಬರಲ್ಲ, ಅದಕ್ಕೆ ಇಷ್ಟ ರೇಟ್ ಆಗುತ್ತೆ ಅನ್ನೋ ಹೇಳೋ ಅವಶ್ಯಕತೆನೇ ಇಲ್ಲ ಸರ್. ಎಲ್ಲ ಡೀಟೇಲ್ ಆಗಿ ಮಾಡಿ ಇಟ್ಟಿರೋದ್ರಿಂದ ಅವ್ರ ರಿಕ್ವೈರ್ಮೆಂಟ್ ನೋಡಿ ಕೇಳಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ. ಏನೋ ಡೂಪ್ಲೆಕ್ಸ್ ಹೋಗ್ತಿದಾರ, ಇವ್ರಿಗೊಂದು ಮಿಡ್ ರೇಂಜ್ ಪ್ಯಾಕೇಜ್ ಇಂದಾನೆ ಸ್ಟಾರ್ಟ್ ಆಗ್ಬೇಕು. ಇಲ್ಲ ರೆಂಟೆಡ್ ಹೋಗ್ತಾ ಇದಾರ, ನಮ್ ಟಿಪಿಕಲ್ ಫ್ಲೋರ್ಸ್ ಇದೆಯಾ, ಕಮರ್ಷಿಯಲ್ ಟೈಪ್ ಏನಾದ್ರು ಮಾಡ್ಕೊಳಕ್ ತರ ಇದಾರ. ಇವಾಗ ಏನೋ ಫಾರ್ ಎಕ್ಸಾಂಪಲ್ ಇವಾಗ ಕಮರ್ಷಿಯಲ್ ಏರಿಯಾಗಳಲ್ಲಿ ಬರೀ 4 ಸುತ್ತಲೂ ಗೋಡೆಗಳು ಬರುತ್ತೆ, ಎಲ್ಲ ವೆಟ್ರಿಫೈಡ್ ಹಾಕಿರೋ ಸಾಕಾಗಿರುತ್ತೆ. ಅಲ್ಲೆಲ್ಲ ಹೋಗ್ಬಿಟ್ಟು ನಾವು 2 ಲಕ್ಷ ಪ್ಯಾಕೇಜ್ ಕೊಟ್ರೆ ಅದು ಯೂಸ್ಲೆಸ್ ಆಗೋಗ್ಬಿಡುತ್ತೆ. ಅಂತ ಕಡೆ ಎಲ್ಲಾನು ನಾವು ಸಜೆಸ್ಟ್ ಮಾಡಿ ಸ್ಟಾರ್ಟಿಂಗ್ ಪ್ಯಾಕೇಜಸ್ ಎಲ್ಲಿ ಕೊಡೋದು ಬರುತ್ತೋ ಅಲ್ಲಿಂದ ಹಿಡಿದು. ಯಾಕಂದ್ರೆ ನಮ್ ಮೈನ್ ಅಜೆಂಡಾ ಅಷ್ಟೇನೆ ಸರ್. ಎಲ್ಲರಿಗೂ ಅದೊಂದು ಮೈಂಡ್ ಅಲ್ಲಿ ಇದೆ, ಈ ಕಂಪ್ನಿಗಳಿಗೆ ಹೋದ್ರೆ ಏನು ಜಾಸ್ತಿ ದುಡ್ಡು ಹೇಳ್ಬಿಡ್ತಾರೆ,
ಅದಾಗುತ್ತೆ ಇದಾಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಅದನ್ನ ನಾವು ಜನಗಳ ಮೈಂಡ್ ಸೆಟ್ ಇಂದ ಹೋಗಿಸ್ಬೇಕು. ಕಮಿಂಗ್ ಡೇಸ್ ಅಲ್ಲಿ ಎಲ್ಲರಿಗೂ ಒಂದು ಈಸಿ ಸರ್ವಿಸ್ ಸಿಗ್ಬೇಕು. ಆಮೇಲೆ ಟಫ್ ಜಾಬ್ ಇದೆ ಆಗಿರೋದ್ರಿಂದ ಇದ್ರ ಮೇಲೆ ನಾವು ವರ್ಕ್ ಮಾಡಿದ್ರೆ ನಮ್ಗೊಂದು ಒಳ್ಳೆ ಥಿಂಗ್ಸ್ ಹ್ಯಾಪನ್ ಆಗುತ್ತೆ ಅನ್ನೋದು ಒಂದು ನಂಬ್ಕೊಂಡಿದೀವಿ ಸರ್. ಈಗ ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಹೆಂಗೆ? ಈಗ ನಾನು ಡಿಸ್ಪ್ಲೇ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಬಹುದು. ಇಲ್ಲ ಆಫೀಸ್ ಬರ್ಬೇಕು ಅಂದ್ರೆ ಸರ್, ಆಫೀಸ್ ಬಂದ್ಬಿಟ್ಟು ನಮ್ದು ತುಮಕೂರು ಮೈನ್ ರೋಡ್ ಅಲ್ಲಿ 8 ಮೈಲ್ ಸರ್ಕಲ್ ಇಂದ ಒಳಗಡೆ ಇದೆ. ಸಪ್ತಗಿರಿ ಹತ್ರ ಅಂತಂದ್ರೆ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಬರುತ್ತೆ ಹೆಸರುಘಟ್ಟ ಮೈನ್ ರೋಡ್ ಅಲ್ಲಿ. ಅಲ್ಲಿ ಬಸ್ ಸ್ಟಾಪ್ ಪಕ್ಕದಲ್ಲೇನೆ ನಮ್ಮ ಆಫೀಸ್ ಇದೆ. ಅಂಡ್ ಈಸಿ ಆಕ್ಸೆಸ್ ಇದೆ ಸರ್. ಮೆಟ್ರೋದಲ್ಲಿ ಬಂದ್ರು ನಮಗೆ ಲಾಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಇದೆ. ಅಲ್ಲಿಂದ ನಮಗೆ 4 ಕಿಲೋಮೀಟರ್ಸ್ ಇದೆ. ನಿಮ್ಮ ಆಫೀಸ್ ಕಂಪ್ಲೀಟ್ ಆಗಿ ನೋಡಿದೆ. ತುಂಬಾ ಜನ ಕೆಲಸಗಾರರು ಕೆಲಸ ಮಾಡ್ತಿದ್ದಾರೆ, ಟೆಲಿಕಾಲರ್ಸ್ ಗಳಿದ್ದಾರೆ. ಆಮೇಲೆ ಇಲ್ಲಿ ಬಂದಾಗ ಎಲ್ಲರ ಪ್ರೀತಿ ಬಹುಶಃ ಎಲ್ರಿಗೆ ಏನ್ ಮಾಹಿತಿ ಬೇಕು ಅದನ್ನ ಕೊಡುವ ಲೆವೆಲ್ಗೆ ಇದೆ ಅನ್ನೋದು ನನ್ಗೆ ಗೊತ್ತಾಯ್ತು. ಸೊ ಎನಿ ಟೈಮ್ ಇಲ್ಲಿಗೆ ಬರ್ಬೋದು, ಯಾರು ಬೇಕಾದ್ರೂ ಬಂದು ವಿಚಾರಿಸಬಹುದು. ಸರ್, ಈಗ ಕನ್ಸ್ಟ್ರಕ್ಷನ್ ಬಗ್ಗೆ ನಾವು ಮಾತಾಡ್ತಿದ್ವಿ. ಖಾಲಿ ಮನೆಗಳನ್ನ ಮಾತ್ರ ಕಟ್ತೀರಾ ಅಥವಾ ಬೇರೆ ಬೇರೆ ಏನಾದ್ರು ಕನ್ಸ್ಟ್ರಕ್ಷನ್? ಇಲ್ಲ ಸರ್, ಬೇರೆದನ್ನು ಎಲ್ಲ ಮಾಡಿದೀವಿ. ಬಟ್ ರೈಟ್ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇವಾಗ ತುಂಬಾ ಎಕ್ಸ್ಪಾಂಡ್ ಇರೋದ್ರಿಂದ ವಿ ಆರ್ ವೆರಿ ಪ್ರೊಫೆಷನಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್. ನಾವೊಂದು ರೆಸಿಡೆನ್ಷಿಯಲ್ ಸೆಮಿ ಕಮರ್ಷಿಯಲ್ ಇರೋವನ್ನು ಮಾಡ್ತಾ ಇದೀವಿ, ಮತ್ತೆ ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ. ಇಷ್ಟ ಬಿಟ್ರೆ ಬೇರೆ ಹೊಸದಂತ ಇವಾಗ ಸದ್ಯಕ್ಕೆ ಯಾವ್ದು ಕೈ ಆಗ್ತಿಲ್ಲ. ಇದೇ ಲೋಡ್ ತಡ್ಕೊಳಕ್ ಇಲ್ಲೇ ಬಿಸಿ ಇದ್ದೀರಾ? ಈಗ ನಮ್ ಕಾರ್ಯಕ್ರಮ ಬಂದ್ಮೇಲೆ ಮತ್ತಷ್ಟು ಬಿಸಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಈಗ ಖಾಲಿ ಬೆಂಗಳೂರಲ್ಲಿ ಮಾತ್ರ ಮಾಡೋದು ಅಥವಾ ಬೇರೆ? ಇಲ್ಲ ಸರ್, ಇವಾಗ ರೈಟ್ ಏನಂತ ಹೇಳಿದ್ರೆ ಬೆಂಗಳೂರು ತುಮಕೂರು ನಡೀತಾ ಇದೆ. ತುಮಕೂರಲ್ಲೂ ಪ್ರಾಜೆಕ್ಟ್ಸ್ ರನ್ನಿಂಗ್ ಇದೆ. ಅಂಡ್ ಇವಾಗ ನಾವು ಯುಗಾದಿಯಿಂದ ಮೈಸೂರು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಅದು ಕೂಡ ಒಂದು ಬೆಸ್ಟ್ ಥಿಂಗ್ ಅನ್ಕೊಂತೀನಿ. ಮೈಸೂರಲ್ಲಿ ಎಲ್ಲ ಟೀಮು R&D ನಡೀತಾ ಇದೆ ಆಲ್ರೆಡಿ. ರೇಟ್ಸ್ ವೈಸ್ ಆಗ್ಲಿ, ನಮ್ಗೆ ಇಲ್ಲಿಂದ ರೇಟ್ಸ್ಗೆ ಅಲ್ಲಿಗೆ ರೇಟ್ಸ್ಗೆ ಎಷ್ಟು ಡಿಫ್ರೆನ್ಸ್ ಬರ್ಬೋದು ಅಂತ ಹೇಳಿ. ಬಿಕಾಸ್ ನಮಗೂ ಲಾಟ್ ಆಫ್ ಕಸ್ಟಮರ್ಸ್ ಫ್ರಮ್ ಮೈಸೂರು ಕಡೆಯಿಂದ ತುಂಬಾ ಅಪ್ರೋಚ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ನಾವು ಅಲ್ಲೂ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ನಿಮ್ಗೆ ಕಾಲ್ ಮಾಡಿ ವಿಚಾರಿಸಬಹುದು. ಖಂಡಿತ. ಸೊ ಬೇರೆ ಕಸ್ಟಮರ್ಸ್ ಮಾಡಿದಾಗ ನಾವು ಅಲ್ಲಿ ರೀಚ್ ಔಟ್ ಆಗ್ತಿಲ್ಲ ಅಂದ್ರೆ ಅವ್ರಿಗೆ ನಮ್ ಈ ಕಡೆಯಿಂದ ಏನ್ ಇನ್ಪುಟ್ಸ್ ಕೊಡಕ್ ಸಾಧ್ಯ ಅದೆಲ್ಲ ಕೊಡ್ತಾ ಇದೀವಿ ಸರ್. ಇನ್ನೊಂದು ಪ್ರಶ್ನೆ ಬರುತ್ತೆ ಈಗ, ಅಂದ್ರೆ ಸುಮಾರು ಜನ ನಮ್ಮ ಕಾರ್ಯಕ್ರಮ ನೋಡೋರ್ಗೆ ಏನೋ ಆ ಕಂಪನಿ ತರನೇ ಈ ಕಂಪನಿ ಅನ್ನೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಿಕ್ಕಾಪಟ್ಟೆ ಇಂಥದ್ದೆಲ್ಲ ಶುರು ಆಗ್ಬಿಟ್ಟಿದೆ. ಯಾರು ನಂಬೋದು ಬಿಡೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ತರ ಲೆವೆಲ್ಗೆ ನಮ್ಮ ಜನಗಳು ರೀಚ್ ಆಗ್ಬಿಟ್ಟಿದ್ದಾರೆ. ಮೊನ್ನೆ ಒಂದು ಕಂಪನಿ ನೋಡಿದೆ, ಅದು ಅಷ್ಟೇ ಬಿಡು, ಇದು ಹಂಗೇನೇನೋ ಅನ್ಕೊಂತಾರೆ. ಆದ್ರೆ ಇದು ಹಂಗಲ್ಲ ಅನ್ನೋದಕ್ಕೆ ಏನ್ ಕಾರಣಗಳನ್ನು ಕೊಡ್ತೀರಾ? ನಿಮ್ಮಲ್ಲಿಗೆ ಏನಾದ್ರೂ ನಾವು ಆರ್ಡರ್ಸ್ ಗಳನ್ನ ಕೊಟ್ರೆ ಅಥವಾ ಮನೆಯನ್ನ ಕಟ್ಟೋದಕ್ಕೆ ಒಂದು ಅವಕಾಶವನ್ನು ಕೊಟ್ರೆ ನಿಮ್ಮಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಗಳು ಸಿಗುತ್ತೆ ಸರ್? ಎಲ್ಲಾರ್ಗು ಏನಂತಂದ್ರೆ ನಾವು ನಂಬ್ಕೊಂಡಿರೋದಷ್ಟೇನೆ, ನಾವು ಏನ್ ಒಪ್ಕೊಂಡು ಒಂದು ಅಗ್ರಿಮೆಂಟ್ ಕೊಡ್ತೀವಲ್ಲ ಅದಕ್ಕೆ ಕೆಲಸ ಮಾಡಿದ್ರೆ ಸಾಕು ಸರ್. ಪೀಪಲ್ ಆರ್ ಹ್ಯಾಪಿ. ಏನಂದ್ರೆ ಅದಕ್ಕೆ ಮಾಡೋದಕ್ಕೆ ಯಾರು ಚೀಟಿಂಗ್ ಮಾಡ್ತಾರಲ್ಲ ಅವರು ಯಾರು ಸ್ಟೇ ಮಾಡಕ್ ಆಗಲ್ಲ ಫೀಲ್ಡ್ ಅಲ್ಲಿ ಅಂತಾನೆ ಹೇಳ್ತೀನಿ. ಎಲ್ಲರಿಗಿನ ಒಂದು ಸ್ವಲ್ಪ ಡಿಫ್ರೆನ್ಸ್ ಏನು ಅಂತ ಹೇಳ್ಬೋದು ಅಂದ್ರೆ, ನಮ್ಮ ಎಲ್ಲ ಕಸ್ಟಮರ್ದು ಟೆಸ್ಟಿಮೋನೀಸ್ ಇದೆ, ನಮ್ಮ ಗೂಗಲ್ ರೇಟಿಂಗ್ಸ್ ಇದೆ, ಗೂಗಲ್ ರಿವ್ಯೂಸ್ ಇದೆ. ಅದನ್ನೆಲ್ಲ ನೋಡಬಹುದು. ಡೈರೆಕ್ಟ್ ಆಗಿ ಹೋಗಿ ಕಸ್ಟಮರ್ನು ಮೀಟ್ ಮಾಡಬಹುದು. ಪ್ರಾಜೆಕ್ಟ್ ನಡೆಯೋ ಕಡೆನೂ ಹೋಗಿ ನಾವು ವಿಸಿಟ್ ಮಾಡಿಸ್ತಾ ಇದೀವಿ. ಬಿಕಾಸ್ ಅವ್ರಿಗೆ ಒಂದು ನಾವ್ ಏನೇ ಮಾತಾಡಿದ್ರು ಸರ್, ಎಂಡ್ ಆಫ್ ದಿ ಡೇ ಅಲ್ಲಿ ನೋಡಿ ಒಂದು ಪರ್ಸನಲಿ ಪ್ರಾಜೆಕ್ಟ್ ನ ನೋಡಿದಾಗೇನೆ ಒಂದು ಕಾನ್ಫಿಡೆನ್ಸ್ ಬರೋದು, ಹೆಂಗಿದೆ ವರ್ಕ್ಮೆನ್ಶಿಪ್ ಏನಂತ ಹೇಳಿ. ಅದಕ್ಕೆಲ್ಲದಕ್ಕೂ ಕೂಡ ಪ್ರಾವಿಷನ್ ಮಾಡ್ಕೊಡ್ತಾ ಇದೀವಿ. ಸ್ವಲ್ಪ ಡಿಫಿಕಲ್ಟ್ ಆದ್ರೂ ಕೂಡ ಮ್ಯಾನೇಜ್ ಮಾಡಿ, ಟೀಮ್ ಅರೇಂಜ್ ಮಾಡಿ ಅವ್ರನ್ನ ಸೈಟ್ ವಿಸಿಟ್ಸ್ ಎಲ್ಲ ಮಾಡ್ತಾ ಇದೀವಿ. ಅಂಡ್ ಮೋರ್ ಓವರ್ ಬೆಸ್ಟ್ ಥಿಂಗ್ ಈಸ್ ನಾವು ಮಾರ್ಕೆಟ್ ಅಲ್ಲಿ ಒಂದು ಟಫ್ ರೇಟ್ ಅಂತಾನೆ ಹೇಳ್ಬೋದು ಸರ್. ಯಾಕಂದ್ರೆ ನಮ್ ರೇಟಿಗೆ ಮಾಡೋದು ತುಂಬಾನೇ ಡಿಫಿಕಲ್ಟ್ ಇದೆ. ಆ ರೇಟ್ ಅಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದೀವಿ, ಎಂಡ್ ಟು ಎಂಡ್ ಸರ್ವಿಸ್ ಕೊಡ್ತಾ ಇದೀವಿ. ತುಂಬಾ ಜನಗಳು ಹ್ಯಾಪಿ ಆಗಿದ್ದಾರೆ ನಮ್ಮ ಸರ್ವಿಸ್ ಇಂದ. ಆಮೇಲೆ ಲಾಟ್ ಆಫ್ ರೆಫರೆನ್ಸ್ ಪ್ರಾಜೆಕ್ಟ್ ಕೂಡ ನಾವು ಮಾಡ್ತಾ ಇದೀವಿ. ಹಂಗಾಗಿ ನಾವು ನಮ್ಮನ್ನ ನಂಬಿ ಪ್ರಾಜೆಕ್ಟ್ ಕೊಟ್ರೆ ನಾವು ಎಲ್ಲಿ ಯಾವ್ದೇ ತರದ ಅವರಿಗೆ ಪ್ರಾಬ್ಲಮ್ ಆಗದೆ ಇರಂಗೆ ಮುಗಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು 200% ಪ್ರಾಮಿಸ್ ಮಾಡ್ತೀವಿ. ಸೂಪರ್ ಸರ್, ನನಗಂತೂ ಖುಷಿ ಆಯ್ತು. ಯಾಕಂದ್ರೆ RCC ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ಸಿಕ್ಕಾಪಟ್ಟೆ ಮನೆಗಳನ್ನ ಬಿಲ್ಡ್ ಮಾಡಿದ್ದಾರೆ, ಮತ್ತೆ ಎಲ್ಲಾ ಕಡೆನೂ ಒಂದು ಟ್ರಸ್ಟ್ ಅನ್ನ ಉಳಿಸ್ಕೊಂಡಿದ್ದಾರೆ. ಇದು ಗೊತ್ತಾಗಿನೇ ನಾನು ಇವತ್ತು ಇಲ್ಲಿಗೆ ಬಂದಿರುವಂತದ್ದು. ಸೊ ನಾನೊಂದು ಕಾರ್ಯಕ್ರಮದಲ್ಲಿ ಅದನ್ನು ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಎಲಿಜಿಬಲ್ ಆಗಿದ್ದವ್ರನ್ನ ಮಾತ್ರ ನಾವು ತೋರಿಸುವ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇವತ್ತು ಆ ಕೆಲಸವನ್ನ ಮಾಡಿದ್ವಿ. ನಮ್ಗೆ ಇಲ್ಲಿಗೆ ಬಂದಾಗ ನಿಮ್ಮೆಲ್ಲರ ಪ್ರೀತಿ ಮತ್ತೆ ನಿಮ್ಮ ಕೆಲಸಗಳು, ಅದ್ರ ಜೊತೆ ನಿಮ್ಮ ಮುಗ್ಧತೆ, ಇದೆಲ್ಲವೂ ಕೂಡ ತುಂಬಾ ಇಷ್ಟ ಆಯ್ತು. ಇವರು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು
ಅಂದ್ರೆ ಮುಗ್ಧರಾಗಿ ಅವ್ರಿಗೊಂದು ಪ್ರೀತಿ ಇದೆ, ಅಂದ್ರೆ ಜನ ಏನಾದ್ರು ನಮ್ಗೊಂದು ಕೆಲಸ ಕೊಟ್ರೆ ಅದನ್ನ ಪ್ರೀತಿಯಿಂದ ಮಾಡ್ಕೊಡ್ಬೇಕು ಅನ್ನೋದನ್ನ ಹೌದು ಸರ್, ಯಾಕಂದ್ರೆ ನಾವು 100% ನಾವು ಅದ್ರ ಮೇಲೆನೆ ನಾವು ಕೆಲಸ ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ನಾವು ಬೆಳಿತೀವೋ ಬೆಳೆಯಲ್ವೋ, ಪ್ರಾಜೆಕ್ಟ್ ಬರುತ್ತೋ ಬರಲ್ವೋ ಅದು ನಮಗೆ ಸೆಕೆಂಡ್ರಿ. ಹೌದು, ಏನಿರುತ್ತೋ, ಯಾಕಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಸರ್, ಯಾವ್ದೇ ಕನ್ಸ್ಟ್ರಕ್ಷನ್ ಹೋಗ್ಲಿ ಇವಾಗ ಪ್ರತಿಯೊಬ್ರು ಕಸ್ಟಮರ್ ಜೊತೆ, ಯಾಕಂದ್ರೆ 1 ವರ್ಷ ಜರ್ನಿ ಮಾಡ್ಬೇಕು ಸರ್. ಈಗ ನಾವು ಒಂದ್ ಫ್ಯಾಮಿಲಿನಲ್ಲಿ ಇವಾಗ ಒಂದ್ ಮನೇಲಿ 5 ಜನ ಇದೀವಿ ಅಂತಾನೆ ಇಟ್ಕೊಳ್ಳಿ, 1 ವರ್ಷದ ಗಂಟ ನಾವೇನ್ ಜಗಳನೇ ಆಡಲ್ವ ಸರ್. ಸಣ್ಣ ಪುಟ್ಟದ ರಿಕಪ್ಸ್ ಬಂದೇ ಬರುತ್ತೆ. ಹಂಗೆ ಕಸ್ಟಮರ್ ಜೊತೆಗೂ ಸಣ್ಣ ಪುಟ್ಟದ್ ಯಾವ್ದಾನ ಒಂದು ಬಂದೇ ಬರುತ್ತೆ. ಬಟ್ ಯಾವಾಗ ಅಂತಂದ್ರೆ ನಾವು ಮುಗಿಸಿದಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಸರ್. ಯಾವ ಗುರುಪ್ರವೇಶಕ್ಕೆ ಎಲ್ಲರೂ ಬಂದು ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ ಅವಾಗ ಅವ್ರಿಗೆ ಆ ಖುಷಿ, ಹ್ಯಾಪಿನೆಸ್ ಅದು ನೋಡೋದೇ ಒಂದು ಸಂತೋಷ. ಖಂಡಿತ ಸರ್, ನಾನು ಕೂಡ ನಿಮ್ಮ ಕೆಲವೊಂದು ಕಾರ್ಯಗಳನ್ನ ಅಥವಾ ನೀವು ಮಾಡಿರುವಂತ ಕೆಲಸಗಳನ್ನ ನಾನು ಕೂಡ ನಮ್ಮ ಡಿಸ್ಪ್ಲೇ ಅಲ್ಲಿ ಶೋ ಮಾಡ್ತೀನಿ, ನಮ್ಮ ಕಾರ್ಯಕ್ರಮದಲ್ಲಿ ಅದು ಕೂಡ ಬಂದಿರುತ್ತೆ. ಸೊ ಯಾರಿಗಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಇನ್ನು ನಿಮ್ಮ ಏನಾದ್ರೂ ಒಂದು ಮನೆ ಕಟ್ಟುವ ಪ್ಲಾನಿಂಗ್ ಇದ್ರೆ ಅಥವಾ ಏನಾದ್ರೂ ಕನ್ಸ್ಟ್ರಕ್ಷನ್ಸ್ ಇದ್ರೆ ಇವರನ್ನ ನೇರವಾಗಿ ಕರೆ ಮಾಡಬಹುದು. ಅದಕ್ಕೂ ಕೂಡ ಡಿಸ್ಪ್ಲೇ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಮತ್ತೆ ಇವರ ಕೆಲವೊಂದು ವಿಡಿಯೋಸ್ಗಳನ್ನ ಪ್ಲೇ ಲಿಸ್ಟ್ ಏನಿರುತ್ತೆ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಕಂಪ್ಲೀಟ್ ಆಫೀಸ್ ಅಡ್ರೆಸ್ ಇರ್ಬೋದು, ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಎಲ್ಲವೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಒಮ್ಮೆ ಓದ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ನಿಮ್ಮ ಸಂಸ್ಥೆಯ ಬಗ್ಗೆ, ನಿಮ್ಮ ಕೆಲಸಗಳ ಬಗ್ಗೆ ನಮಗೆ ತಿಳಿಸಿದ್ದೀರಾ. ಜೊತೆಗೆ ಇನ್ನೊಂದು ಮನೆಯನ್ನು ಕೂಡ ನನಗೆ ಮುಂದಿನ ಎಪಿಸೋಡ್ ತೋರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಯಾಕಂದ್ರೆ ನಾವು ಕೂತ್ಕೊಂಡು ಮಾತಾಡ್ತಿದ್ದೀವಿ, ನಾವು ಸೈಟ್ಗೆ ಹೋಗಿ ನಿಮ್ಮ ಮನೆ, ನೀವು ಕಟ್ಟಿರುವಂತ ಮನೆಯನ್ನೇ ನೋಡಿ ಅದನ್ನು ಕೂಡ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ನಾನು ಅನ್ಕೊಂತೀನಿ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದಿರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನೋಡಿ, RCC ಯಾಕೆ ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಅನ್ನುವ ಭರವಸೆಯಲ್ಲಿದ್ದೀನಿ. ಜೊತೆಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಅವರಿಂದ ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.